ದಟ್ಟವಾದ ಕಾಡಿನಲ್ಲಿ ದಾರಿ ತಪ್ಪಿ ಹೋಗುವುದನ್ನ ಒಮ್ಮೆ ಕಲ್ಪಿಸಿಕೊಳ್ಳಿ. ತಿನ್ನೋದಕ್ಕೆ ಆಹಾರವಿಲ್ಲ, ಕುಡಿಯೋದಕ್ಕೆ ನೀರಿಲ್ಲ, ಮೊಬೈಲ್ನಲ್ಲಿ ನೆಟ್ವರ್ಕ್ ಕೂಡ ಇಲ್ಲ. ಇಂತಹ ಕಾಡಿನಲ್ಲಿ ಒಬ್ಬಂಟಿಯಾಗಿ 3 ದಿನ ಬದುಕಲು ಸಾಧ್ಯವೇ? ಕೇರಳದಿಂದ ಚಾರಣಕ್ಕೆ ಹೋದವರು ಇದು ಸಾಧ್ಯ ಎಂದು ತೋರಿಸಿದ್ದಾರೆ. ಕೇರಳದ ಐಟಿ ಉದ್ಯೋಗಿಯಾದ 36 ವರ್ಷದ ಶರಣ್ಯ ಕರ್ನಾಟಕದ ಕೊಡಗು ಜಿಲ್ಲೆಯಲ್ಲಿ ಚಾರಣಕ್ಕೆ ಹೋಗಿದ್ದರು. ಅವರ ತಂಡವು ಕೊಡಗಿನ ಅತಿ ಎತ್ತರದ ಶಿಖರವಾದ ತಡಿಯಂಡಮೋಲ್ ಚಾರಣಕ್ಕೆ ಹೋದಾಗ ದಾರಿಯ ಮಧ್ಯೆ ಶರಣ್ಯ ಅವರು ತಮ್ಮ ತಂಡದಿಂದ ಬೇರೆಯಾಗಿ ದಟ್ಟ ಕಾಡಿನಲ್ಲಿ ಒಬ್ಬಂಟಿಯಾದರು. ಫೋನ್ ಸಿಗ್ನಲ್ ಇಲ್ಲ, ಆಹಾರವೂ ಇಲ್ಲ. ಕೈಯಲ್ಲಿದ್ದದ್ದು ಕೇವಲ 1/2 ಲೀಟರ್ ನೀರು ಮಾತ್ರ. ಪಶ್ಚಿಮ ಘಟ್ಟಗಳ ದಟ್ಟ ಕಾಡಿನಲ್ಲಿ ಸುಮಾರು 4 ದಿನ ಕಳೆದ ನಂತರ ರಕ್ಷಣಾ ತಂಡಗಳು ಅಂತಿಮವಾಗಿ ಅವರನ್ನು ಹುಡುಕಲು ಸಾಧ್ಯವಾಯಿತು. ಎಲ್ಲಾ ಕಷ್ಟಗಳ ನಡುವೆಯೂ ಅವರು ಬದುಕುಳಿದರು. ಆದರೆ ಇವರ ಕಥೆ ಒಂದು ಪ್ರಮುಖ ಪ್ರಶ್ನೆಯನ್ನ ಹುಟ್ಟುಹಾಕುತ್ತದೆ. ಮನುಷ್ಯನ ದೇಹ ಆಹಾರವಿಲ್ಲದೆ ಎಷ್ಟು ದಿನ ಬದುಕಬಲ್ಲದು? ಅಧ್ಯಯನಗಳ ಪ್ರಕಾರ ಕುಡಿಯಲು ನೀರಿದ್ದರೆ ಮನುಷ್ಯ ಆಹಾರವಿಲ್ಲದೆ ಹಲವು ವಾರಗಳ ಕಾಲ ಬದುಕಬಹುದು. ಆದರೆ ನೀರಿಲ್ಲದೆ ಬದುಕೋದು ತುಂಬಾ ಕಷ್ಟ. ಹೆಚ್ಚಿನವರು ನೀರಿಲ್ಲದೆ ಕೇವಲ 2 ಅಥವಾ 3 ದಿನಗಳ ಕಾಲ ಮಾತ್ರ ಬದುಕಬಲ್ಲರು. ಹಾಗಾಗಿ ಶರಣ್ಯ ಅವರು ಬದುಕಿ ಉಳಿದದ್ದು ನಿಜಕ್ಕೂ ಅದ್ಭುತ. ನೀರೇಕೆ ಹೆಚ್ಚು ಮುಖ್ಯ? ವೈದ್ಯಕೀಯ ತಜ್ಞರ ಪ್ರಕಾರ ಅಲ್ಪಾವಧಿಯಲ್ಲಿ ಆಹಾರಕ್ಕಿಂತ ನೀರು ಹೆಚ್ಚು ಮುಖ್ಯ. ಸ್ವಲ್ಪ ಪ್ರಮಾಣದ ನೀರು ಕೂಡ ಜೀವ ಉಳಿಸಲು ಸಹಾಯ ಮಾಡುತ್ತದೆ. ಶರಣ್ಯ ಅವರ ವಿಷಯದಲ್ಲಿ ಕಾಡಿನ ತಂಪಾದ ವಾತಾವರಣ ಮತ್ತು ಅವರು ಜಾಸ್ತಿ ಓಡಾಡದೆ ಶಕ್ತಿಯನ್ನ ಉಳಿಸಿಕೊಂಡದ್ದು ಡಿಹೈಡ್ರೇಷನ್ ತಡೆಯಲು ಸಹಾಯ ಮಾಡಿರಬಹುದು. ಕಾಡಿನಲ್ಲಿ ಬದುಕುಳಿಯುವ ಸೂತ್ರ. ಇಂತಹ ಘಟನೆಗಳು ನಮಗೆ ಬದುಕುವ ದಾರಿಯನ್ನ ಕಲಿಸುತ್ತವೆ. ಕಾಡಿನಲ್ಲಿ ದಾರಿ ತಪ್ಪಿದಾಗ 4 ವಿಷಯಗಳು ಅತ್ಯಗತ್ಯ: ಆಶ್ರಯ, ನೀರು, ಬೆಚ್ಚಗಿನ ವಾತಾವರಣ ಮತ್ತು ಸುರಕ್ಷತೆ. ನೀವು ಎಂದಾದರೂ ದಾರಿ ತಪ್ಪಿದರೆ ಮೊದಲು ಮಾಡಬೇಕಾದ ಕೆಲಸವೆಂದರೆ ಒಂದೇ ಕಡೆ ನಿಲ್ಲುವುದು. ಗಾಬರಿಯಿಂದ ಅಲದಾಡಿದರೆ ರಕ್ಷಣೆ ಮಾಡುವುದು ಕಷ್ಟವಾಗಬಹುದು. ಚಾರಣಿಗರಿಗೆ ಕೆಲವು ಸುರಕ್ಷತಾ ಕ್ರಮಗಳು. ತಜ್ಞರ ಪ್ರಕಾರ ಸರಿಯಾದ ಯೋಜನೆ ಇಲ್ಲದೆ ಚಾರಣ ಮಾಡುವುದರಿಂದಲೇ ಅನಾಹುತಗಳು ಸಂಭವಿಸುತ್ತವೆ. ಕಾಡಿಗೆ ಹೋಗುವ ಮುನ್ನ ಈ ಕೆಲಸಗಳನ್ನ ತಪ್ಪದೇ ಮಾಡಿ. ನಿಮ್ಮ ಪ್ಲಾನ್ ಬಗ್ಗೆ ನಂಬಿಕಸ್ಥರಿಗೆ ತಿಳಿಸಿ. ಹೋಗುವ ಜಾಗದ ಬಗ್ಗೆ ಮಾಹಿತಿ ಇರಲಿ. ಹೆಚ್ಚುವರಿ ನೀರು, ಸ್ವಲ್ಪ ಆಹಾರ, ಟಾರ್ಚ್, ವಿಸಲ್ ಮತ್ತು ಫಸ್ಟ್ ಏಡ್ ಕಿಟ್ಗಳನ್ನ ತೆಗೆದುಕೊಂಡು ಹೋಗಿ. ಸಾಧ್ಯವಾದಷ್ಟು ದಾರಿ ಗೊತ್ತಿರುವ ಗೈಡ್ ಜೊತೆ ಚಾರಣ ಮಾಡಿ. ದಾರಿಯ ಬಗ್ಗೆ ತಿಳಿದುಕೊಳ್ಳಲು ವಿಕಿಲಾಕ್ ಅಥವಾ ಜಿಯಾ ಜಿಪಿಎಸ್ ನಂತಹ ಟ್ರ್ಯಾಕಿಂಗ್ ಅಪ್ಲಿಕೇಶನ್ಗಳನ್ನ ಬಳಸಿ. ಆಫ್ಲೈನ್ ಗೂಗಲ್ ಮ್ಯಾಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿ ಮತ್ತು ಎಕ್ಸ್ಟ್ರಾ ಫೋನ್ ಬ್ಯಾಟರಿಯನ್ನ ತೆಗೆದುಕೊಂಡು ಹೋಗಿ. ಅರಣ್ಯಾಧಿಕಾರಿಗಳ ಸಂಪರ್ಕ ಸಂಖ್ಯೆಯನ್ನ ತೆಗೆದುಕೊಂಡು ಹೋಗಿ. ಶರಣ್ಯ ಅವರ ಕಥೆ ನಮಗೆ ಸ್ಫೂರ್ತಿ ನೀಡುವುದರ ಜೊತೆಗೆ ಎಚ್ಚರಿಕೆಯನ್ನೂ ನೀಡುತ್ತದೆ. ಕಾಡಿನಲ್ಲಿ ಬದುಕಲು ಕೇವಲ ಧೈರ್ಯ ಸಾಲುವುದಿಲ್ಲ. ಶಾಂತವಾಗಿರುವುದು, ಶಕ್ತಿಯನ್ನು ಉಳಿಸಿಕೊಳ್ಳುವುದು ಮತ್ತು ಸಿದ್ಧರಾಗಿರುವುದರ ಮೇಲೆ ಅವಲಂಬಿತವಾಗಿದೆ. ಯಾಕೆಂದರೆ ಪ್ರಕೃತಿಯಲ್ಲಿ ನಿಮ್ಮ ಸಣ್ಣ ನಿರ್ಧಾರ ಕೂಡ ನಿಮ್ಮ ಜೀವವನ್ನ ಉಳಿಸಬಹುದು.